ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತೊಂದು ತುಂಬ ಯೂಟ್ಯೂಬಲ್ಲಿ ವೈರಲ್ ಆಗಿರೋ ಫೇಸ್ ಆಯಿಲ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಅದಕ್ಕೆ ಒಂದು ಕ್ಯಾರೆಟು, ಬೀಟ್ರೂಟು ಮತ್ತು ಆರೆಂಜ್ ಸಿಪ್ಪೆ ಬೇಕು. ಅದನ್ನು ಕ್ಯಾರೆಟು ಮತ್ತು ಬೀಟ್ರೂಟ್ನ ನಾನು ತುರಿದಿಟ್ಕೊಂಡಿದ್ದೀನಿ, ಆರೆಂಜ್ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ. ಇದು ಇಷ್ಟು ಬೇಕು, ಮೂರೇ ಬೇಕು ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬೇಕು ಫ್ರೆಂಡ್ಸ್. ಇದು ಆಯಿಲ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ನನ್ನ ಹತ್ರ ಫ್ರೆಶ್ ಕೊಬ್ಬರಿ ಎಣ್ಣೆ ಇತ್ತು, ತೊಗೊಂಬಂದಿದೆ, ಅದನ್ನೇ ಯೂಸ್ ಮಾಡ್ತೀನಿ. ನಾನು ಫಸ್ಟು ಒಂದು ಸ್ವಲ್ಪ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋದಕ್ಕೋಸ್ಕರ ಒಂದು ಬಟ್ಲು ಮಾತ್ರ ತೊಗೊಳ್ತಾ ಇದ್ದೀನಿ. ಒಂದು 100 ಗ್ರಾಮ್ ಇದೆ. ನೆಕ್ಸ್ಟು ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಕ್ಯಾರೆಟು, ಆರೆಂಜ್ ಸಿಪ್ಪೆ ಮತ್ತು ಬೀಟ್ರೂಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸು. ಅದು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದು ನೋಡಿ, ಎಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಥರ ಕಲರ್ ಬರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಅದು ಕ್ರಿಸ್ಪಿ ಥರ ಆಗಬೇಕು. ಕಲರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಕಲರ್ ಬಂದಿದೆ ಅಂದರೆ ಆರೆಂಜ್ ಕಲರು, ಫುಲ್ ಒಂಥರ ರಿಚ್ ಆಯಿಲ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಮತ್ತು ಇದು ವಾಸನೆ ಮಾತ್ರ, ಸ್ಮೆಲ್ ಮಾತ್ರ ಘಮ ಘಮ ಅಂತ ಇತ್ತು ಫ್ರೆಂಡ್ಸು. ನಾವು ಯೂಸ್ ಮಾಡುವಾಗೂ ಕೂಡ ಅದು ಘಮ ಘಮ ಅಂತಲೇ ಇರುತ್ತೆ. ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಮುಂಚೆ ಮಾಡಬೇಕಾದ್ರೆ ನಾನು ಯೂಸ್ ಮಾಡಿರಲಿಲ್ಲ, ಇವಾಗ ಯೂಸ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇವಾಗ ಅದೆಲ್ಲ ಕ್ರಿಸ್ಪಿ ಆದಮೇಲೆ ನಾನು ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಸೋಸಿ ಎತ್ತಿಟ್ಕೋಬೇಕಲ್ವಾ. ಫಸ್ಟು ಒಂದು ಅದೇ ಬಟ್ಲಲ್ಲಿ ನಾನು ಎತ್ತಿಟ್ಕೋತೀನಿ, ಯಾಕಂದರೆ ತುಂಬ ಬಿಸಿ ಇತ್ತು. ಅದನ್ನು ಬೇರೆ ನನ್ನ ಹತ್ರ ಗಾಜಿನ ಬಾಟ್ಲ್ ಇರಲಿಲ್ಲ, ಅದಕ್ಕೇ ಅದು ಕೊಬ್ಬರಿ ಎಣ್ಣೆ ಬಟ್ಲು ಇತ್ತಲ್ವ, ಅದರಲ್ಲೇ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು. ಅದು ಆರಿದ ಮೇಲೆ ನಾನು ಒಂದು ಯಾವುದೋ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಕೊಳ್ಳೋಣ ಅಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಕಲರ್ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಹಿಂಗೆ ಮುಟ್ಟೋಕ್ಕೆ ಸ್ವಲ್ಪ ಬಿಸಿ ಇತ್ತು, ಅದಕ್ಕೇ ನಾನು ಯೂಸ್ ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ವಿಟಮಿನ್ E 2 ಕ್ಯಾಪ್ಸೂಲ್ ಹಾಕಬೇಕು. ನಾನು ಆವಾಗಲೇ ತೋರಿಸೋದನ್ನು ಮರ್ತಿದ್ದೆ. ಮತ್ತು ಇದು 100% ನಮ್ಮ ಫೇಸ್ಗೆ ಗ್ಲೋ ಮಾಡೇ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.